ಮೊದಲನೆಯದಾಗಿ ಈ ಗ್ರಾಮದ ಸಮಸ್ತ ಎಲ್ಲ ಗ್ರಾಮ ದೇವರ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಹೇಳುತ್ತಾ ನಮ್ಮ ಆತ್ಮೀಯರು ಪರಮ ಪೂಜ್ಯರು ರೈತ ಸಂಘದ ರಾಜ್ಯ ಗೌರವ ಅಧ್ಯಕ್ಷರು ಇಂಚಿಗೇರಿ ಸಂಪ್ರದಾಯದ ಪರಮ ಪೂಜ್ಯರು ನಮ್ಮ ನಿರಂತರವಾಗಿ ರೈತರಿಗಾಗಿಯೇ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥ ಪರಮ ಪೂಜ್ಯ ಶಶಿಕಾಂತ್ ಗುರೂಜಿ ಅವರ ಪಾದಕ್ಕೆ ಹಣಿಮಣಿದು ವೇದಿಕೆ ಮೇಲೆ ಇರ್ತಕ್ಕಂಥ ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ತಾಲೂಕಾ ಮಟ್ಟದ ಎಲ್ಲ ಪದಾಧಿಕಾರಿಗಳಿಗೆ ನಮಸ್ಕಾರನ ಹೇಳುತ್ತಾ ರಾಮದುರ್ಗದಿಂದ ಕೂಡ ಬಂದಿರತಕ್ಕಂಥ ಎಲ್ಲ ನಮ್ಮ ನಾಯಕರು ಇರ್ಬೋದು, ಹಲವಾರನ್ನ ರೊಕ್ಕದಗಟ್ಟಿ ಗೌಡರು ಇರ್ಬೋದು, ಅವರಿಗೂ ಕೂಡ ನಮಸ್ಕಾರನ ಹೇಳುತ್ತಾ ಈ ಗ್ರಾಮದ ಸಮಸ್ತ ನನ್ನ ರೈತ ದೇವರುಗಳಿಗೆ ಕೂಡ ನಮಸ್ಕಾರನ ಹೇಳುತ್ತಾ ನನ್ನ ತಾಯಂದಿರಿಗೂ ಕೂಡ ನಮಸ್ಕಾರನ ಹೇಳುತ್ತಾ ಮಾಧ್ಯಮ ಮಿತ್ರರಿಗೂ ನನ್ನ ಪೊಲೀಸ್ ಅಣ್ಣ ತಮ್ಮಂದಿರಿಗೂ ಅವರಿವರಿಂದ ಎಲ್ಲರಿಗೂ ಕೂಡ ನಮಸ್ಕಾರನ ಹೇಳುತ್ತಾ ಬಹಳ ಸಂತೋಷ ಆಗ್ತದೆ ಅಂತಂದ್ರ ನಾವು ಸುಮಾರು 20 ವರ್ಷದಿಂದ ರೈತ ಸಂಘಟನೆಯನ್ನ ನಿರಂತರವಾಗಿ ಹಳ್ಳಿಯಲ್ಲಿ ರೈತರೆಲ್ಲ ಒಕ್ಕಟ್ಟಾಗಬೇಕಂತೇಳಿ ಇವತ್ತು ಸಂಘಟನೆಯನ್ನ ಕಟ್ತಕ್ಕಂಥ ಸಂದರ್ಭ. ಇವಾಗ ನಮ್ಮ ಗುರೂಜಿ ಅವರ ನೇತೃತ್ವದಾಗ ಗುರ್ಲಾಪುರದಲ್ಲಿ ಒಂದು ಐತಿಹಾಸಿಕ ಹೋರಾಟ ಇತ್ತು. ಅದರಿಂದ ಸುಮಾರು 2-3-4 ಸಾವಿರ ಕೋಟಿ ರೂಪಾಯಿ ಖುದ್ದಲಿನ ಸರ್ಕಾರ ನಮ್ಮ ಗುರುಗಳ ಪಾದಕ್ಕೆ ಬಂದು ಇವತ್ತೇನು ತಮಗೆ ಹಣ ಕೊಟ್ಟಿತ್ತು. ತಾವೆಲ್ಲ ಇಡೀ ನಾಡಿನ ರೈತರೆಲ್ಲ ತಾವೆಲ್ಲ ಜಾಗೃತ ಆಗಿರ್ತಕ್ಕಂಥ ಸಂದರ್ಭ ನಮಗೆಲ್ಲ ಕೂಡ ಸಂತೋಷ. ಅವಾಗಿದ್ರೆ ಇವತ್ತು ಇಲ್ಲಿವರೆಗೂ ಕೂಡ ನಮಗ ಕಾರ್ಯಕ್ರಮಗಳು ಹೋಗ್ಲಿಕ್ಕೆ ಕೂಡ ಟೈಮಿಂಗ್ ಇಲ್ಲದಂತ ಸಂದರ್ಭ ಪ್ರಾರಂಭ ಆಗಿರ್ತಕ್ಕಂಥದ್ದು. ಆಮೇಲೆ ಕೂಡ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ರು. ಗುರ್ಲಾಪುರ ಐತಿಹಾಸಿಕ ಚಳವಳಿ ನಂತರ ಸುಮಾರು 16 ನೀರಾವರಿ ಚಳವಳಿಗಳನ್ನ ಇಲ್ಲಿ ಚಿಕ್ಕೋಡಿ ಇರ್ಬೋದು, ರಾಯಬಾಗ್ ಇರ್ಬೋದು, ಹಳ್ಳಿಯಾಳ ಇರ್ಬೋದು, ನಮ್ಮ ಜಗದೀಶ್ ಗೌಡ ರಾಮದುರ್ಗ ಇರ್ಬೋದು, ಹೀಗೆ ಇಡೀ ರಾಜ್ಯವ್ಯಾಪಿ ಹಲವಾರ ಬಾಗಲಕೋಟೆ ಇರ್ಬೋದು, ಎಲ್ಲಾ ಜಿಲ್ಲೆಗಳು ಕೂಡ ನೀರಾವರಿ ಯೋಜನೆಯನ್ನ ಎಲ್ಲಿ ನಮ್ಮ ಗುರುಗಳ ಪಾದ ಹಾಕ್ತಾರೋ ಎಲ್ಲ ಕೂಡ ಸಕ್ಸಸ್ ಆಗಿ ಎಲ್ಲ ಕೂಡ ನೀರಾವರಿ ಯೋಜನೆಗಳ ನಿರಂತರ ಪ್ರಾರಂಭ ಆಗಿರ್ತಕ್ಕಂಥ ಸಂದರ್ಭ. ಅದು ಒಂದು ನಮ್ಮ ಯಾವಾಗ ಗುರೂಜಿ ಅವರ ಕಾಲಿಟ್ಟರು ಅದು ಬದಲಾವಣೆ ಆಗ್ತಕ್ಕಂಥ ಕಾಲ ಪ್ರಾರಂಭ ಆಗೈತಿ. ತಾವು ಕೂಡ ಇವತ್ತ 100 ಸಂಖ್ಯೆ ಒಳಗ ತಾವೆಲ್ಲ ಶಾಲ್ ಹಾಕಿರಿ. ಇನ್ನ ಕೂಡ ತಾವು ಕೆಲವು ಜನ ಶಾಲ್ ಹಾಕ್ಬೇಕಾಗಿತ್ತು. ಆದ್ರೂ ಮತ್ತು ಮುಂದಿನ ದಿನಮಾನದಾಗ ತಾವು ಕೂಡ ನಾವು ಬಂದು ಶಾಲ್ ಹಾಕ್ಬೇಕನ್ನುವಂಥದ್ದು ಇರುದಿಲ್ಲ. ಇವತ್ತು ನಿಮ್ಮ ಊರೊಳಗೆ ನಮ್ಮ ಗುರೂಜಿ ಅವರ ನಮ್ಮೆಲ್ಲ ನನ್ನ ನಾಯಕರು ಬಂದು ಇವತ್ತು ಉದ್ಘಾಟನೆ ಮಾಡಿದಾರೆ. ತಾವು ಸ್ವಾಭಿಮಾನಲೆ ಒಂದು 100 ರೂಪಾಯಿ ಕೊಟ್ಟು ಒಂದು ಶಾಲ್ ತಂದು ಹೆಗಲ ಮೇಲೆ ಹಾಕೊಂಡ್ರಪ್ಪ ಅಂತಂದ್ರ ಅದು ಕೂಡ ನಿರಂತರ. ಯಾಕಂತಂದ್ರ ಇದು ದೊಡ್ಡ ಕುಲ ಐತಿ. ಈ ದೇಶದಾಗ ಜನಸಂಖ್ಯೆ ಒಳಗೆ ನಾವು ಹೆಚ್ಚದು, ಮತದಾನ ಒಳಗೆ ನಾವು ಹೆಚ್ಚದು, ಭೂಮಿ ಒಳಗೆ ಕೂಡ ನಾವು ಹೆಚ್ಚದು. ನಾವು ಎತ್ತರೊಳಗೂ ಕಡಿಮೆ ಇಲ್ಲ. ಎತ್ತರೊಳಗೆ ಕಡಿಮೆ ಅದಪ್ಪ ಅಂತಂದ್ರ ಬಡತನದಾಗ ಸಂಕಷ್ಟ ಅನುಭವಿಸಿ ತೊಂದರೆ ಅನುಭವಿಸತ್ತು. ಇಷ್ಟೆಲ್ಲ ಜನಸಂಖ್ಯೆ ಅದು. MLAಗಳನ್ನ ಹೆಚ್ಚು ಕಳಿಸಿದವ್ರು ನಾವು, MP ಗಳನ್ನ ಹೆಚ್ಚು ಕಳಿಸಿದವ್ರು ನಾವು. ಈ ದೇಶದ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಈ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ 3 ವ್ಯವಸ್ಥೆವನ್ನ ನನ್ನ ರೈತ ದೇವರುಗಳು ನೀವು ರಕ್ಷಣೆ ಮಾಡತ್ತೀರಿ. ಅವ್ರಿಗೆ ಪಗಾರ ನೀವು ಕೊಡತ್ತೀರಿ. ಅವ್ರನ್ನೆಲ್ಲ ಬದುಕಿಸಿರ್ತಕ್ಕಂಥವ್ರು ನೀವು. ಈ ನಾಡಿಗೆ ಅನ್ನ ಹಾಕ್ತಕ್ಕಂಥ ಅನ್ನ ಬ್ರಹ್ಮರು ನೀವು, ದೇವರುಗಳು ನೀವು. ಆದ್ರೂ ಕೂಡ ಅರ್ಧ ಗಂಟೆಗೊಬ್ಬ, 5 ನಿಮಿಷಕ್ಕೊಬ್ಬ ಈ ದೇಶದಾಗ ರೈತ ಆತ್ಮಹತ್ಯೆ ಮಾಡ್ಕೋತಾನ. ಕಾರಣ ಏನಪ್ಪಾ ಅಂತಂದ್ರ ಬೆಳೆದಂತ ಬೆಳೆಗೆ ಸರಿಯಾದ ನೀರಾವರಿ ಇಲ್ಲ, ಸರಿಯಾದ ಬೆಳೆದಂತ ಬೆಳೆಗೆ ಬೆಲೆ ಇಲ್ಲ. ರೈತರಿಗೆ ಈ ಭ್ರಷ್ಟಾಚಾರಕ್ಕೆ ಎಲ್ಲಾ ಮೂಲದಿಂದಲೂ ಕೂಡ ರೈತರನ್ನ ಬಿಚ್ಚತಕ್ಕಂತ ಕೆಲಸ ಈ ಕಾರ್ಯಾಂಗ ಮತ್ತು ಶಾಸಕಾಂಗ 2 ವ್ಯವಸ್ಥೆ ಕೂಡ ಮಾಡಿದ ಕಾರಣಕ್ಕಾಗಿ ಇವತ್ತು ನಾವು ರೈತರ ಸಂಕಷ್ಟ ಅನುಭವಿಸೋದು. ನೋಡ್ರಿ, 80 ವರ್ಷ ಆಗ್ಬತ್ತು ಇಲ್ಲಿವರೆಗೆ. ಸ್ವತಂತ್ರ ಸಿಂಗ್ ಎಷ್ಟು ವರ್ಷ ಆದ್ರೆ 80 ವರ್ಷ ಪ್ರಾರಂಭ ಆಗ್ತಕ್ಕಂಥ ಸಂದರ್ಭ. 80 ವರ್ಷ ಆದ್ರೂ ಎಲ್ಲ ಬಿಜೆಪಿಗೆ ಹಾಕಿದ್ರು, ಕಾಂಗ್ರೆಸ್ಗೂ ಹಾಕಿದ್ರು, JDS ಹಾಕಿದ್ರು, ನಾನು ಹಾಕಿದ್ರು, ನೀವು ಹಾಕಿದ್ರಿ. ಎಲ್ಲ ಪಕ್ಷನ ಮಾಡಿದ್ರು. ಕೆಲವು ಜನ ಓಟ್ ಹೆಚ್ಚು ಹಾಕ್ಸಿರಿ, ಆದ್ರೂ ಒಂದೇ ಓಟ್ ಹಾಕೋಲ್ಲ.
ಹಾಕಿದ್ರು ಕೂಡ 79 ವರ್ಷದಿಂದ ಇಲ್ಲಿವರೆಗೆ ನಿಮಗೆ ರೇಟ್ ಕೊಡಿಸ್ಬೇಕನ್ನುವಂತ ಚಿಂತನೆಯನ್ನ ಯಾರು ಮಾಡಲಿಲ್ಲ. ಶಿವಶಕ್ತಿ ಏತ್ ನೀರಾವರಿ 25ರೊಳಗೆ ನಿಮಗೆ ನೀರಾವರಿ ಯೋಜನೆ ಸ್ಯಾಂಕ್ಷನ್ ಆಯ್ತು. ನಿಮಗೆ ಘಟಪ್ರಭಾ ನಮ್ಮ ಎಡದಂಡೆ ಕಾಲುವೆಯಿಂದ ನಿಮಗೆ ನೀರು ಬರಬೇಕಾಗಿತ್ತು. ಆ ನೀರು ಕೂಡ ಇಲ್ಲಿ ಬಂದ್ ಮುಟ್ಲಿಲ್ಲ. ಕೆಂಪಟಿ ಊರಿಗೆ ನೀರು ಬಂದ್ ಮುಟ್ಟಿಲ್ಲ. ಅದರಿಂದ ಸಾಕಷ್ಟು ತೊಂದರೆ ನೀವು ಅನುಭವಿಸತ್ರಿ. ಅದಕ್ಕಾಗಿ ಶಿವಶಕ್ತಿ ಅನ್ನುವಂಥದ್ದು ಒಂದು ಯೋಜನೆ ಮಾಡಿ ಸುಮಾರು ಒಂದು 5, 6, 8, 10 ಹಳ್ಳಿ, ಚಿಕ್ಕೋಡಿ ಭಾಗದಾಗ ಒಂದು 4, 5 ಹಳ್ಳಿಗೆ ಸುಮಾರು 210 ಕೋಟಿ ರೂಪಾಯಿಯ ಯೋಜನೆಯನ್ನ ಜಾರಿಗೆ ಮಾಡಿದ್ರು. ಬರೀ ಜಾರಿಗೆ ಅಷ್ಟ ಮಾಡ್ಯಾರದು. ಇನ್ನು ಕೂಡ ಹಂಗ ಸಹಿ ಮಾಡಿ ಒಂದು ಜಾರಿಗೆ ಮಾಡಿ ಕಳಿಸಿರ್ತಕ್ಕಂಥದ್ದು ಸರ್ಕಾರದಾಗ ಅನುಮೋದನೆ ಆಗಲಿಲ್ಲ. ಅದನ್ನ ಬಜೆಟ್ ಮಾಡಬೇಕಾಗಿತ್ತು. ಬಹುಶಃ ರಾಯಬಾಗ್ ತಾಲೂಕ ಚಿಕ್ಕೋಡಿ ಗಣೇಶ್ ಹುಕ್ಕೇರಿ ಮತ್ತು ಇಲ್ಲಿ ಐಹೊಳೆ ಸಾಹಿಬ ಇಬ್ಬರ ಶಾಸಕರು ಬರ್ತಾರ. ಅವ್ರ ಗಮನಕ್ಕಾಯ್ತು. ಆದ್ರೂ ಕೂಡ ನೀರಾವರಿ ಮಾಡ್ಲಿಲ್ಲ. ಆಗಿಲ್ಲ. ಅವ್ರು ಮಾಡ್ಲಿಲ್ಲ ಅಂದ್ರೆ ನಾವು ಬಿಡು ಮಕ್ಕಳಲ್ಲ. ನಮ್ಮ ಗುರುಜಿ ಅವರ ನೇತೃತ್ವದಾಗ ಅದನ್ನೇನ್ ಮಾಡ್ಬೇಕು ಅನ್ನುವಂತ ಚಿಂತನೆಯನ್ನ ಎಲ್ಲ ನಾವು ಸ್ಟಡಿ ಮಾಡ್ತು. ಒಂದಿನ ಇದಕ್ಕ ಸುಮಾರು ಇಲ್ಲಿ ಚಿಕ್ಕೋಡಿ ಭಾಗದವರೆಲ್ಲರೂ ಕೂಡಿ ಎಲ್ಲೇ ಒಂದು ತಂದಲ್ಲಿ ಜಾಗ ಫಿಕ್ಸ್ ಮಾಡ್ರಿ. ಮಣ್ಣು ಬೇಡ್ರಿ, ಮತ್ತ ಜಾಗ ಫಿಕ್ಸ್ ಮಾಡ್ಕೊಂಡು ನೀರಂತೂ ಏನು ವಿಚಾರ ಮಾಡ್ಬೇಡ್ರಿ. ಯಾಕಂದ್ರೆ ಗುರುಗಳು ಎಲ್ಲಿ ಭಾಗವಹಿಸ್ತು ನಾವು ತೀರ್ಮಾನ ಮಾಡಿದ್ರೆ ಮುಗಿತ. ಆ ನೀರಾವರಿ ಮಂತ್ರಿ ಎಲ್ಲ ಅವ್ರ ಅಧ್ಯಕ್ಷತೆ ಮಾಡ್ಬೇಕು. ಏನ್ ಬಿಟ್ಟಿದ್ದಿಲ್ಲ ಮಾಡೋಡ್ರಿ. ಯಾಕಂದ್ರ ನೀರು ಅನ್ನುವಂಥದ ಬಹಳ ಮಹತ್ವದ. ಯಾಕಂದ್ರೆ ಕೃಷ್ಣಾ ನದಿ ಅಂದ್ರೆ ಇದು ಯೋಜನೆ ಇದೆ ಗುರುಗಳು. ಕೃಷ್ಣಾ ನದಿ ಸಾಕಷ್ಟು ಲಕ್ಷಾಂತರ ಕ್ಯೂಸೆಕ್ಸ್ ಇವತ್ತು ನೀರು ಹರಿದು ಹೋಗ್ತಾ ಇದೆ. ಈ 39 ಕೆರೆಗಳು ಆಚೆ ಕಡೆ 28 ಕೆರೆಗಳ ಯೋಜನೆ ಕೂಡ ವಿಳಂಬ ಆಗಿರ್ತಕ್ಕಂಥದ್ದು. ನಮ್ಮ ಮಲ್ಲಪ್ಪನ ಅಂಗಡಿಯವರ ಹಲವಾರು ಗುರುಗಳ ನೇತೃತ್ವದಾಗ ಹೋರಾಟ ಮಾಡಿ ಒಂದು ದೋಷ ರಾಯಬಾಗ್ ಸರ್ಕಲ್ ಬಂದ್ ಮಾಡಿ 10 ವರ್ಷ ಯೋಜನೆ ವಿಳಂಬ ಆಗಿತ್ತ. ಯಾವಾಗ ಸರ್ಕಲ್ ಬಂದ್ ಮಾಡಿದ್ರು ಜಿಲ್ಲಾಧಿಕಾರಿ ಕರೆಸಿದ್ರು, ಕಾಂಟ್ರಾಕ್ಟರ್ ಕರೆಸಿದ್ರು. ಆ ಯೋಜನೆ 1 ತಿಂಗಳ 2 ತಿಂಗಳದಾಗ ನೀರು ಉಗಿತಕ್ಕಂಥ ಕೆಲಸ ರೈತ ಸಂಘ ಆಶೀರ್ವಾದದಿಂದ ಆಗೈತಿ. ರೈತ ಸಂಘ ಈ ಹೋರಾಟ ಪದ್ಧತಿ ಆಗೈತಿ. ಈಗ ನಮ್ ಜಗದೀಶ್ ದೇವರೆಡ್ಡಿ ಅವ್ರದ್ದು ಅಷ್ಟ, ಅವ್ರದ್ದು 10 ವರ್ಷದಿಂದ ಯೋಜನೆ ವಿಳಂಬಿತ್ತ. ರಾತ್ರಿ 12 ಗಂಟೆಕ ಆ ಅಶೋಕ್ ಪಟ್ಟಣ ಪುಣ್ಯಾತ್ಮನ ಕರೆಸಿ ನನ್ನ ಪುನರ್ಚೇತನ ಮಾಡಿರಿ ಗುರುಗಳು. ನೀವು ಇವತ್ತಿನ ಬದಲಾವಣೆ ಆಗಿ ಒಂದು 3-4 ತಿಂಗಳು 5-6 ತಿಂಗಳ ನೀರಾವರಿ ಮಾಡಿಸ್ಕೊಡು ನನ್ನ ಜವಾಬ್ದಾರಿ ಅಂತ ಹೇಳುವಂತ ಕೆಲಸ ಕೂಡ ಈ ಹಸಿರು ಶಾಲೆ ಮಾಡಿರ್ತಕ್ಕಂಥ. ಈ ರೈತ ಸಂಘ ಶಾಲೆಗೆ ಸಾಮಾನ್ಯವಾದ ಶಕ್ತಿ ಇಲ್ಲ. ಆ ಶಕ್ತಿ ಯಾರಪ್ಪ ಅಂದ್ರೆ ನೀವು ದೇವರುಗಳಿಗೆ ಎದುರ್ತು ನಾವ ಕೂಡ್ತಾರೋ ಇಲ್ಲೋ ಅಂತೇಳಿ ಈ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಈ ಕಾರ್ಯಾಂಗ, ಈ ಎಲ್ಲಾ ವ್ಯವಸ್ಥಾ ಶಾಸಕಾಂಗ ಯಾರಿಗೂ ಕಾರ್ಖಾನೆ ಮಾಲೀಕರಿಗೆ, ಪುಟಗೋಷ್ಠಿಗಳಿಗೆ ಯಾರಿಗೂ ಕೂಡ ನಾವು ಎದುರುದಿಲ್ಲ. ಯಾಕಂದ್ರ ಇವರೆಲ್ಲರೂ ಕೂಡ ಲಪಂಗರಾಗ್ಯಾರ. ಇವರೆಲ್ಲರೂ ಕೂಡ ನಮಗೆ ಮೋಸ ಮಾಡತ್ತಾರ. ಇವ್ರಿಗೆ ಎದರ್ಬೇಕು ನಾವು ಈ ನಾಡಿಗೆ ಅನ್ನ ಹಾಕ್ತಕ್ಕಂತ ಅನ್ನ ಬ್ರಹ್ಮರದು. ಇವ್ರಿಗೆ ನಡೆದಾಡಕ್ ಶಕ್ತಿ ಕೊಟ್ಟಿರ್ತಕ್ಕಂತ ದೇವರುಗಳದು. ಈ ದೇವರುಗಳಿಗೆ ಕಣ್ಣಾಗ ಪಟ್ಟು ಚುಚ್ಚಿ ಮೋಸ ಮಾಡಿ ಚುನಾವಣೆ ಒಳಗೆ ಅಧಿಕಾರಕ್ಕೆ ಬಂದ ಅವರ ಸ್ವಾರ್ಥಕ್ಕಾಗಿ ನಮ್ಮನ್ನೆಲ್ಲ ಬಳಸ್ಕೊತಕ್ಕಂಥ ಸಮಾಜವನ್ನ ಇವರೆಲ್ಲ ಕಟ್ಟತಕ್ಕಂಥ ವ್ಯವಸ್ಥೆ. ಅದಕ್ಕಾಗಿ ಬದಲಾವಣೆ ಮಾಡಕ್ಕಾಗಿ ನಮ್ಮ ಗುರುಜಿ ಅವರ ನನ್ನ ಹಲವಾರು ನಾಯಕರು, ಯುವ ನಾಯಕರ ನೇತೃತ್ವದಾಗ ಇವತ್ತು ಹಳ್ಳಿ ಹೋಗಿ ನಾವೆಲ್ಲ ಸಾಕಷ್ಟು ಮುಖಂಡ್ರ ಇವ್ರಿಗೆ ಯಾರಿಗೂ ಪಗಾರ ಇಲ್ಲ. ಗುರುಗಳಿಗಂತೂ ಪಾಪ ಸನ್ಯಾಸಿ ಇದಾರ. ಅವರ ದೇವರ ನಿಜವಾಗಿ ಇಂಚಿಗೇರಿ ಸಂಪ್ರದಾಯ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಮಾಧವಾನಂದ ಪ್ರಭುಗಳು ಕೂಡ ಆ ಸಂದರ್ಭದ ನಂಜನ ಸ್ವಾಮಿ ಅವರ ನಂತರ ಅವರು ಮೊದಲ ಸುಮಾರು 25,000 ಅಂತರ್ಜಾತಿಯನ್ನು ಮದುವೆ ಮಾಡಿದವರ. ಇಂಥ ಸಾಮೂಹಿಕ ಸಮಸ್ಯೆ, ನೀರಾವರಿ, ಕಬ್ಬಿನ ಬಾಕಿ ಆ ಕಾಲದಾಗ ಕೂಡ ಇಂಚಿಗೇರಿ ಸಂಪ್ರದಾಯದ ಮಾಧವಾನಂದ ಪ್ರಭುಗಳು ಹೋರಾಟ ಮಾಡಿರ್ತಕ್ಕಂಥವ್ರು. ಅಂತ ಇಂಚಿಗೇರಿ ಸಂಪ್ರದಾಯದಾಗ ಇವತ್ತು ಮಾಧವಾನಂದ ಪ್ರಭು ಅವತಾರವಾಗಿ ನಮ್ಮ ಶಶಿಕಾಂತ್ ಗುರೂಜಿ ಅವರು ನಮ್ಮ ರೈತರ ರಕ್ಷಣೆ ಮಾಡ್ತಕ್ಕಂಥ ಸಂದರ್ಭ ಪ್ರಾರಂಭ ಆಗೈತಿ. ಅವರು ಕೂಡ ಆರಾಮಿರ್ಬೋದಾಗಿತ್ತು. ಆದ್ರೆ ಈ ನಾಡಿನ ರೈತರು ಸಂಕಷ್ಟ ಅನುಭವಿಸತ್ತಾರು. ನಾನು ಬದುಕಿದ್ರೆ ಈ ರೈತರ ಸಂಬಂಧ ಬದುಕಬೇಕು, ರೈತರಿಗೆ ಒಳ್ಳೆ ಕಾಲಕ್ಕೆ ತರುವಂತ, ರೈತರ ಆರ್ಥಿಕವಾಗಿ ಪ್ರಬಲ ಆಗಕ್ಕಾಗಿ ರೈತರ ಯಾವತ್ತು ಕಿಶೆದಾಗ ರೊಕ್ಕ ಇರುವಾಗ ನಾವು ಅನುಕೂಲ ಮಾಡಿಕೊಡ್ಬೇಕಂತೇಳಿ ಇವತ್ತ ಹೋರಾಟಕ್ಕೆ ಬಂದು ನಮ್ಮ ರಾಜ್ಯ ಗೌರವ ಅಧ್ಯಕ್ಷರಾಗಿ ಇವತ್ತು ಸೇವೆಯನ್ನು ಸಲ್ಲಿಸತ್ತಾರು. ತಾವು ಕೂಡ
ಬಹಳ ಬದಲಾವಣೆ ಆಗ್ಬೇಕು. ನೀವು ಬಿಜೆಪಿಗೆ ಹಾಕ್ರಿ, ಹಾಳಾಗಿ ಹೋಗ್ರಿ, ಕಾಂಗ್ರೆಸ್ಕರ ಹಾಕ್ರಿ, JDS ಓಟ್ ಹಾಕ್ರಿ. ನಾವಂತೂ ನಿಲ್ತೇ ಇಲ್ಲ, ನಿಲ್ಲುದು ಇಲ್ಲ. ಸಾಬ್ರಿ ಈಗ ಬೇಡ ಅಂತ ತೀರ್ಮಾನ ಮಾಡಿದ್ವಿ. ಯಾಕಪ್ಪ ಅಂತಂದ್ರ ನೀವು ಸರಿ ಇಲ್ಲ. ನಿಮ್ಮ ರೊಕ್ಕಕ್ಕ ಕ್ವಾರ್ಟರ್ಕ ಹೋಗಿ ಓಟ್ ಹಾಕೋ ಕಂಪನಿ ಇದ್ರಿ. ದಿವಸ ನಿಮ್ ಬಾಳೆಕಾಯಿಗೆ 1,000 ರೂಪಾಯಿ ಖರ್ಚು ಮಾಡ್ತೀರಿ. ಮಾಡ್ತಿರಲ್ಲ ಮಣಿಗೆ 1500 ದಿವಸನಾಗ 1 ರೂಪಾಯಿ ಬೀಳೋದಿಲ್ಲ. ಗಂಡ್ ಮಕ್ಕಳ 8 1 ರೂಪಾಯಿ, 8 ಭಿಕ್ಷುಕರು ತಗೋದಿಲ್ಲ. ಅದಕ್ಕೆ ಓಟ್ ಹಾಕ್ತಕ್ಕಂಥವ್ರು ನಾವು ಆಗಿದ್ರು. ನಾವು ಕೂಡ ಬದಲಾವಣೆ ಆಗ್ಬೇಕಾ? ಯಾಕ ರೊಕ್ಕಕ್ಕ ಓಟ್ ಹಾಕ್ಬೇಕು? ರೊಕ್ಕ ಯಾಕೆ? ರೊಕ್ಕ ಯಾವ ಕೊಡಕ್ ಬರ್ತಾನ? ಒಂದು ಕಾಲ್ಮರಿ ಇಡ್ರಲ್ಲ ಮ್ಯಾಗ, ಕಟ್ರಿ, ಒಂದು ಮ್ಯಾಗ ಕಾಲ್ಮರಿ ಕಟ್ರಿ. ನೀವ 1 ರೂಪಾಯಿ ಕೊಟ್ಟು ಓಟ್ ಹಾಕ್ರಿ. ಇವತ್ತು ಈ ಶಾಸಕ ಆಗಿರ್ತಕ್ಕಂಥವ್ರು ನಿಮ್ಮ ಊರಿಗೆ ಬಂದು ನಿಮಗೆ ನಮಸ್ಕಾರ ಮಾಡಿ ನೀರಾವರಿ ಮಾಡ್ತಾರ. ರೈತರ ಸಂಕಷ್ಟ ಕೇಳ್ತಾರ. ಇಲ್ಲ, ನಾವು ಕೂಡ ಬದಲಾವಣೆ ಆಗ್ಬೇಕಾಗಿತ್ತು. ನಾಡಿನ ರೈತರು, ನಾಡಿನ ಜನಸಾಮಾನ್ಯರ ಬದಲಾವಣೆ ಆಗ್ಬೇಕಾಗಿತ್ತು. ಆಗ ಬದಲಾವಣೆ ಆದಾಗ ಭ್ರಷ್ಟಾಚಾರಕ್ಕೆ ಹೋಗ್ತತಿ. ಈ ಶಾಸಕರ ಅವಾಗ ಈ ಜನರನ್ನು ಪೂಜಾ ಮಾಡ್ತಾರೆ. ಹಿಂಗಿಲ್ಲ, ಸುಮ್ 15 ದಿವಸ ನಿಮ್ ಚುನಾವಣೆ ಸಂಬಂಧ ನಿಮ್ ಪಾದ ಪೂಜಾ ಮಾಡ್ತಾರೋ, 5 ವರ್ಷ ನೀವು ಪಾದ ಸಿಗುದಿಲ್ಲ ಅವರಿಗೆ. ಮನಿ ಯಾವ್ದು ಗೊತ್ತಿಲ್ಲ. ನೀವೊಂದು ಕ್ವಾರ್ಟರ್ ಓಟ್ ಹಾಕೊಂಡ್ ನಮ್ಮ ಮಂದಿ ಹೋಗ್ತೇ. ಅದಕ್ಕಾಗಿ ದಯವಿಟ್ಟು ಬಹಳ ವಿಚಾರಗಳು ಅದಾವ. ನಾವು ಬಹಳ ವಿಚಾರದಿಂದ ನಮ್ಮನ್ನ ಮೋಸ ಮಾಡತಾರ. ಅಲ್ಪ ನಿಮಗೆ ನೆನಪಿರ್ಲಿ, ಸ್ವಾಮಿನಾಥನ್ ವರದಿ ಅಂತೇಳಿ, ಡಾಕ್ಟರ್ ಸ್ವಾಮಿನಾಥನ್ ವರದಿ ಅಂತೇಳಿ ಸುಮಾರು 20 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಇದ್ದಾಗ 10 ವರ್ಷದಿಂದ ಅವರು ವರದಿ ಕೊಟ್ಟರು. ಆಮೇಲೆ ನರೇಂದ್ರ ಮೋದಿ ಅಜ್ಜ ಬಿಜೆಪಿ ಸರ್ಕಾರ, ನಾನು ಸ್ವಾಮಿನಾಥನ್ ವರದಿ ಜಾರಿಗೆ ತರ್ತೀನಿ, ನಿಮ್ ರೇಟ್ ಎಲ್ಲ ಡಬಲ್ ಮಾಡ್ತೀವಿ, ನಿಮ್ಮನ್ನು ಉದ್ಧಾರ ಮಾಡ್ತೀವಿ ಅಂತ ಹೇಳಿ ನರೇಂದ್ರ ಮೋದಿ ಅಜ್ಜ ಪ್ರಣಾಳಿಕೆ ಜಾಪಿಸಿದ. ನಾವೆಲ್ಲ ಬಟ್ ನೋವಾಗ ಓಟ್ ಹಾಕಿದ ಮಕ್ಕಳು ನಾವೆಲ್ಲರೂ ಹಾಕಿದ್ವು. ಬಟ್ ನೋವಾಗವಂಗ ಓಟ್ ಹಾಕಿದ್ವು. 3 ಸಲ ಪ್ರಧಾನಮಂತ್ರಿ ಮಾಡಿದ್ರು ಕೂಡ ವರದಿ ಬರೆದ್ರೆ ಸ್ವಾಮಿನಾಥನ್ ವರದಿ ಅಂದ್ರೆ ಏನ? ಕಬ್ಬಿಗೆ 14,000 ರೂಪಾಯಿ ರೇಟ್ ಹಾಕಿತ್ತು, ಭತ್ತ 11,000 ಹಾಕಿತ್ತ, ಕಡಲಿ 35,000 ಹಾಕಿತ್ತ, ಹತ್ತಿ 35,000 ರೂಪಾಯಿ ಹಾಕಿತ್ತ, ರಾಗಿ, ತೊಗರಿ, ಕಡ್ಲಿ ಏನ್ ದವಸ ಧಾನ್ಯ ಬೆಳೀತು ಇವತ್ತು ಅಷ್ಟು ರೇಟ್ ಆಗಿದ್ದಪ್ಪ ಅಂತಂದ್ರೆ ಮೆಕ್ಕೆಜೋಳಕ್ಕ 15,000 ರೂಪಾಯಿ ರೇಟ್ ಆಗಿದ್ದಾರೆ. ನೀವ್ ಯಾರು ಬಡ್ರು ಆಗ್ತೀರಿ? ಒಬ್ಬೊಬ್ಬ ನಮ್ಮ ರೈತ 1 ಎಕರೆ ಆಗಿದ್ರೆ ವಿನೋಕಾರದಾಗ ಅಡ್ಡಾಡ್ಬೋದು. ಯಾಕಂದ್ರ ನಾವು ಒಕ್ಕಟ್ಟಿಲ್ಲ, ನಮ್ಮನ್ನ ಮೂರ್ಖರನ್ನು ಮಾಡಿ, ನಮಗ ಮೋಸ ಮಾಡಿ ಈ ಕೇಂದ್ರ ರಾಜ್ಯ ಬದುಕಂತಾರೋ. ಬರೀ 550 ಮಂದಿ, 224 ಮಂದಿ ಕೆಲವು ಅಧಿಕಾರಿಗಳು ಸಂಬಂಧ ನಾವೆಲ್ಲ ಆಗಲಿ ರಾತ್ರಿ ಅವ್ರ ಶ್ರೀಮಂತ ಮಾಡತ್ತು. ನಾವೆಲ್ಲ ಎಲ್ಲಿದು ಅಲ್ಲೇದು. ಒಂದು 100 ಎಕರೆ ಹೊಲ ಆಯ್ತಂದ್ರೆ ನಮ್ದು ಯಾವ ಸಾಲಲ್ಲಿ ಕೈ ಎತ್ತರಪ್ಪ ನೋಡ್ನು. ಒಬ್ಬರು ಎತ್ತಬೇಕಲ್ಲ ಕಕ್ಕ, ರೊಕ್ಕದ ಕಟ್ಟಿ ಗೌಡ್ರಿ ಹೇಳ್ರಿ, ಒಬ್ಬರು ಎತ್ತಬೇಕಲ್ಲ ಹುಲಿಗಳು. ಅವ್ರ ಲಿಸ್ಟ್ ಇತ್ತ ತಿಳ್ಕೊ, ಎಲ್ಲರೂ ಕೈ ಎತ್ತ, ನಂದು ಯಾವ್ದು ಸಾಲ ಇಲ್ಲ ಅಂತೇಳಿ. ಎಲ್ಲರದು ಸಾಲ ಮಾಡಿದ್ದು. ಯಾಕೆ ಮಾಡಿದ್ದು ಸಾಲ? ಈ ನಾಡಿಗೆ ಅನ್ನ ಹಾಕಕ್ಕಾಗಿ ಸಾಲ ಮಾಡಿದ್ದು. ಈ ನಾಡನ್ನ ಎಷ್ಟೋ 100 ವರ್ಷದ ಜೀವಂತವಾಗಿ ಬಸ್ಕೊತ್ ಬಂದಿರ್ತಕ್ಕಂಥ ನನ್ನ ರೈತ ದೇವರುಗಳಿಗೆ ಇವತ್ತಿನವರಿಗೆ ರಕ್ಷಣೆ ಇಲ್ಲ. ಇನ್ನು ಮುಂದೆ ಹೆಂಗ? ಇನ್ಕಮಟ ಮಾತಾಡಿದ್ರೆ ಇನ್ನು ಮುಂದೆ ಹೆಂಗ? ಹಿಂಗ ಹೋಗುದು ಬೇಡ. ಹೆಂಗ ಕೆಂಪಟ್ಟಿ ಒಳಗ ತಾವ 200, 300, 500 ಜನ, 1000 ಜನ ತಾವು ತಾಯಂದ್ರಿ ಇವೆಲ್ಲ ಶಾಲ್ ಹಾಕಕ್ ರೆಡಿ ಆಗಿರಿ. ಪ್ರತಿಯೊಂದು ಊರೊಳಗೆ ಈ ರಾಜ್ಯವ್ಯಾಪಿ ನಾವು ಸಾವಿರಾರು ಸಂಖ್ಯೆ ಒಳಗೆ ನಾವೇನಾದ್ರೂ ರೈತರು ರೆಡಿಯಾಗಿ ನಮ್ಮ ಗುರೂಜಿ ನೇತೃತ್ವದಾಗ ಇನ್ನು ಗುರ್ಲಾಪುರದಾಗ ಇನ್ನೊಂದು 2-3-4 ತಿಂಗಳದಾಗ ಹೋರಾಟ ಮಾಡ್ಬೇಕಾಗ್ತೈತಿ. ಅವಾಗ 1 ಕೋಟಿ ಜನ ಸೇರ್ಬೇಕಂತೇಳಿ ನಮ್ಮ ಗುರೂಜಿ ಅವ್ರದ ಆಶೆ ಐತಂದ್ರೆ ಅದನ್ನೆಲ್ಲ ಕಟ್ಟವ್ರು ಯಾರ? ಹೆಂಗ ಕೆಂಪಟ್ಟಿ ಒಳಗೆ ತಾವು ಸಾವಿರಾರು ಸಂಖ್ಯೆ ಒಳಗೆ ರೈತರು ರೆಡಿ ಆಗಿರಪ್ಪ. ನಾಳೆ ಗುರ್ಲಾಪುರದಾಗ 1 ಕೋಟಿ ಜನ ಕೂತು ಅಂದ್ರ ರಾಜ್ಯದ ಮುಖ್ಯಮಂತ್ರಿ 2 ತಾಸಿನಾಗ ಹೆಲಿಕಾಪ್ಟರ್ ತಗೊಂಡ್ ಬೆಳಗಾವ್ ಬರ್ತಾನ, ನಿಮ್ಮ ವೇದಿಕೆಗೆ ಬರ್ತಾನ, ಪ್ರಧಾನಮಂತ್ರಿ ಕೂಡ ಬರ್ತಾನ. ಸ್ವಾಮಿನಾಥನ್ ವರದಿ ಜಾರಿಗೆ ಆಗ್ತದ. ನಿಮ್ಗೆಲ್ಲ ಬೆಲೆ ನಿಗದಿ ಆಗ್ತಾವು, ಒಳ್ಳೆ ನೀರಾವರಿ ಆಗ್ತತಿ, 12 ತಾಸು ಹಗಲಿ ಕರೆಂಟು ಬರ್ತದೆ. ಯಾಕೆ ಒಕ್ಕಟ್ಟಾಗೋದು ಬೇಡ? ಆಮೇಲೆ ನಮ್ಗೆಲ್ಲ ಆದ್ಮೇಲೆ ಮತ್ತೆ ಬಿಜೆಪಿ ಕಾಂಗ್ರೆಸ್ ಮಾಡ್ಕೋಕ್ರಿ ಅದೇನ್ರಿ?